ನಾನು ನಾಗರಾಜ್ ಸಿದ್ದಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ವಿಷಯ ಏನಂದರೆ, ಈಗಾಗಲೇ ನಾವು ಈಜುವುದರ ಬಗ್ಗೆ ನಾವು ಸ್ವಲ್ಪ ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಯಾಕಂತ ಕೇಳಿದರೆ, ಈಗ ನಾವು ಈಜಕ್ಕೆ ಹೋಗ್ತೀವಲ್ವಾ, ಅಲ್ಲಿ ಏನಾಗ್ತದೆ ಕೇಳಿದ್ರೆ, ಈಗಾಗಲೇ ಮೇಲಿಂದ ಹಾರುವಂಥದ್ದು, ಹಾರಿದವಾಗ ಕಲ್ಲು ಇರುವಂಥ ಸಾಧ್ಯತೆಗಳು ಇರ್ತದೆ. ಒಂದನೇದು. ಎರಡನೇದು ಏನಂತ ಕೇಳಿದ್ರೆ, ಅಲ್ಲಿ ಅರ್ಲಿರುವಂಥದ್ದು, ಅರ್ಲಿದಾಗ ಕಾಲೆಲ್ಲ ಉಗಿದು ಬೀಳುವಂಥದ್ದು, ಅಲ್ಲಿ ಆಗದೇ ಇರುವಂಥ ಈ ಕೆಲವೊಂದು ಮಕ್ಕಳುಗಳೆಲ್ಲ ಅವ್ರು ಏನಾಗ್ತದೆ ಕೇಳಿದ್ರೆ, ಎಷ್ಟೇ ಎಕ್ಸ್ಪೋರ್ಟ್ ಇದ್ರೂ ಕೂಡ ಈಜೋದಕ್ಕೆ ಆ ಕೆಳಗಿನ ಹೋದಾಗ ಅಲ್ಲಿ ಒಂದು ಕಾಲು ಅರ್ಲಲ್ಲಿ ಸಿಕ್ಕಾಕೊಳ್ಳುವಂಥದ್ದು ಆಗಿರ್ಬೋದು, ಮತ್ತು ತಲೆ ಹೋಗಿ ಕಲ್ಲಿಗೆ ತಾಗುವಂಥದ್ದು ಆಗಿರ್ಬೋದು. ಈಗಾಗಲೇ ಹೊಳೆ ಭಾಗದಲ್ಲೆಲ್ಲ ಈಜಾಡೋದ್ರಿಂದ ಅದು ಸಮಸ್ಯೆಗಳು ಉಲ್ಬಣ ಆಗ್ತದೆ. ಯಾಕಂತ ಕೇಳಿದ್ರೆ, ಈಗ ಈಜುಪಟ್ಟುಗಳು ಅವ್ರು ಏನು ಮಾಡ್ತಾರೆ ಕೇಳಿದ್ರೆ, ಅವ್ರದ್ದೇ ಆದಂತಹ ಒಂದು ಸ್ವಿಮ್ಮಿಂಗ್ ಪೂಲನ್ನು ಮಾಡ್ಕೊಳ್ತಾರೆ, ಮತ್ತು ಕಾಲು ಅಲ್ಲಿ ನಿಲ್ಲೋದಕ್ಕೆಲ್ಲ ಆಗ್ತದೆ, ಮತ್ತು ಕಲ್ಲು ಮುಳ್ಳು ಗ್ಲಾಸೆಲ್ಲ ಏನೂ ಇರುವುದಿಲ್ಲ. ಈಗ ಈ ಕೊಳ್ಳದಲ್ಲಿ ಮತ್ತು ನದಿಯಲ್ಲೆಲ್ಲ ಈಜಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಕಾಳಜಿಯಾಗಿ ಈಜಾಡಬೇಕು. ಯಾಕಂತ ಕೇಳಿದ್ರೆ, ಅಲ್ಲಿ ಎಲ್ಲ ಥರದ್ದು ಒಂದು ಹಾವಾಗಿರ್ಬೋದು, ಮತ್ತೇನೆಂದರೆ ಕಲ್ಲು ಆಗಿರ್ಬೋದು, ಮುಳ್ಳಾಗಿರ್ಬೋದು ಎಲ್ಲ ಇರೋದ್ರಿಂದ, ಮತ್ತು ಸಮುದ್ರದಲ್ಲೂ ಈಜಾಡೋದ್ರು ಕೂಡ ಭಾಳ ಸೂಕ್ಷ್ಮವಾಗಿ ಈಜಾಡಬೇಕು. ಯಾಕಂತ ಕೇಳಿದ್ರೆ, ಕಾಲಲ್ಲಿ ನಿಲ್ಲೋದಿಲ್ಲ, ನಿಂತರೂ ಕೂಡ ಮತ್ತು ತೆರೆ ಹಾರ್ಸಾಗ್ತದೆ. ಅದಕ್ಕೋಸ್ಕರ ಈ ಕೆಲವೊಂದು ಕಡೆ ಈಜಕ್ಕೆ ಹೋದವರು, ಯಾಕಂದರೆ ಎಷ್ಟೇ ಈಜುವಿಕೆಯಲ್ಲಿ ಎಷ್ಟೇ ಎಕ್ಸ್ಪರ್ಟ್ ಇದ್ದರೂ ಕೂಡ ಅದು ಅವ್ರಿಗೆ ಸಾವು ಸಂಭವಿಸ್ತದೆ. ಯಾಕಂತ ಕೇಳಿದ್ರೆ, ಕೆಳಗೆ ಹೋದವರು ಅರ್ಲಲ್ಲಿ ಸಿಕ್ಕಾಕೊಳ್ತದೆ, ಕಾಲು ಈಜಾಡೋದಕ್ಕಾಗೋದಿಲ್ಲ. ಮತ್ತು ಎರಡನೇದು ಏನಂತ ಕೇಳಿದ್ರೆ, ತಲೆ ಹೋಗಿ ಕಲ್ಲಿಗೆ ಹೊಡೆಯುವಂಥದ್ದು, ಅದೆಲ್ಲ ಒಂದು ಸ್ಟಂಟ್ ಮಾಡ್ತಾರೆ, ಅದ್ರ ಕಲ್ಲಿಗೆ ಹೊಡಿತದೆ. ಮತ್ತೇನೆಂದರೆ, ಬೆಂಕಿ ಮತ್ತು ನೀರಿನ ಜೊತೆ ಯಾವಾಗೂ ಸಣ್ಣ ಆಡಬಾರ್ದು. ಯಾಕಂತ ಕೇಳಿದ್ರೆ, ಅದು ಎರಡೂ ಡೇಂಜರೇ. ಅದಕ್ಕೋಸ್ಕರ ಈಗಾಗಲೇ ನಾವು ಒಂದು ಜೀವ ಏನಾಗಿರ್ತದೆ, ಸಣ್ಣ ಮಕ್ಕಳಾಗಿರ್ಬೋದು, ಜನ ಆಗಿರ್ಬೋದು, ಅದು ಯಾಕಂದ್ರೆ ಅವ್ರು ನಿಮ್ಮನ್ನು ನಂಬ್ಕೊಂಡಿರ್ತಾರೆ. ಕೆಲವೊಂದು ತಂದೆ ತಾಯರಾಗಿರ್ಬೋದು, ಮತ್ತು ಅಕ್ಕ ತಂಗಿದಾರ, ಹೆಂಡತಿ ಮಕ್ಕಳೆಲ್ಲ ಆಗಿರ್ಬೋದು, ಮತ್ತು ತಂದೆ ತಾಯರಾಗಿರ್ಬೋದು. ಅದು ಏನಾಗ್ತದೆ ಕೇಳಿದ್ರೆ, ಅವ್ರು ನಿಮ್ಮನ್ನು ನಂಬ್ಕೊಂಡಿರ್ತಾರೆ. ಅದಕ್ಕೋಸ್ಕರ ನೀವು ಈಜುವಾಗ ಭಾಳ ಎಕ್ಸ್ಪರ್ಟಾಗಿ ಈಜಾಡಬೇಕು. ಮತ್ತೇನಂತ ಕೇಳಿದ್ರೆ, ಅವ್ರು ಕ್ರೀಡಾಪಟುಗಳೆಲ್ಲ ಏನಿರ್ತದೆ, ಇಂಟರ್ನ್ಯಾಷನಲ್ ಮಟ್ಟದ ಕ್ರೀಡಾಪಟುಗಳು, ಅವರು ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡು ಈಜಾಡ್ತಾರೆ. ಅಲ್ಲಿ ಕಲ್ಲು ಇರುವುದಿಲ್ಲ, ಮುಳ್ಳು ಇರುವುದಿಲ್ಲ, ಮತ್ತು ಯಾವುದೇ ಥರದ ಅಪಾಯಕರವಾದಂಥ ಒಂದು ಸುಳಿ ಆಗಿರ್ಬೋದು ಏನೂ ಇರುವುದಿಲ್ಲ. ಇಲ್ಲಿ ನದಿಯಲ್ಲಾಗಿರ್ಬೋದು, ಕೆರೆಯಲ್ಲಿ ಎಲ್ಲ ಕಡೆ ಇಲ್ಲಿ ಏನಾಗ್ತದೆ ಕೇಳಿದ್ರೆ, ನಮ್ಮ ಉತ್ತರ ಕನ್ನಡ ಆಗಿರ್ಬೋದು, ಎಲ್ಲ ಕಡೆ ನದಿಯಲ್ಲೆಲ್ಲ ಕೆರೆಯಲ್ಲಿ ಸುಳಿಗಳೆಲ್ಲ ಇರ್ತದೆ. ಯಾಕಂತ ಕೇಳಿದ್ರೆ, ಕೆಲವೊಂದು ಕಡೆ ಬೇರೆ ಕಡೆಯಿಂದ ಈಜುಕೊಳದಲ್ಲಿ ಈಜಾಡಿದವರು ಮತ್ತು ಡ್ಯಾಮ್ನಲ್ಲಿ ಈಜಾಡಿದವರು ಇಲ್ಲಿ ಈಜಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ. ಯಾಕಂದರೆ ಅದು ಡೇಂಜರ್ ಆಗಿರೋದ್ರಿಂದ, ತಮ್ಮ ಒಂದು ಜೀವ ಅತ್ಯಮೂಲ್ಯವಾಗಿರೋದ್ರಿಂದ ಬಹಳ ಒಂದು ಯೋಚನೆ ಮಾಡಿ ಸೂಕ್ಷ್ಮತೆಯಲ್ಲೇ ಇದೊಂದು ನೋಡ್ಕೊಂಡು, ಎಲ್ಲೂ ಎಷ್ಟೇ ಎಕ್ಸ್ಪರ್ಟ್ ಆದರೂ ಕೂಡ ನೀರಿಗೆ ಮತ್ತು ಬೆಂಕಿಗೆ ಹೆದರಲೇಬೇಕಾದಂಥ ಅನಿವಾರ್ಯತೆ ಇರ್ತದೆ. ಅದಕ್ಕೋಸ್ಕರ ತಮ್ಮ ಜೀವ ಅತ್ಯಮೂಲ್ಯ ಆಗಿರೋದ್ರಿಂದ ಎಲ್ಲರೂ ಕೂಡ, ಈಗ ತಂದೆ ತಾಯರು ಕೂಡ ಮಕ್ಕಳನ್ನು ಎಲ್ಲೂ ಕೂಡ ಬಿಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ.